ಸರ್ ಹಾಸನ ಈಗ JDS ನ ಭದ್ರಕೋಟೆ. ಈಗ ಅಲ್ಲಿ ಕಾರ್ಯಕರ್ತರು ಮುಖಂಡರು ಈಗ ಈ ಪ್ರಕರಣದಿಂದ ಸಾಕಷ್ಟು ಮುಜುಗರಕ್ಕೀಡಾಗಿದ್ದಾರೆ. ಅವ್ರನ್ನ ಭೇಟಿ ಮಾಡಿ ಧೈರ್ಯ ಹೇಳಿ ಪಕ್ಷದ ವಿಚಾರವಾಗಿ ಏನಾದ್ರು ಭೇಟಿ ಮಾಡೋದು ಇದೆಯಾ ಸರ್? ನೀವೇನಾದ್ರು ಹೋಗಿ ಹಿನ್ನಡೆ ಅಲ್ವಾ ಸರ್ ಈ ಒಂದು 100ಕ್ಕೆ 100 ಆ ವಿಷಯವಾಗಿ ಸಂಬಂಧಪಟ್ಟಂತೆ ಬಹುಶಃ ಇನ್ನೊಂದಷ್ಟು ದಿನಗಳಲ್ಲಿ ಹಾಸನ ಜಿಲ್ಲೆಗೆ ಹೋಗ್ತಕ್ಕಂಥದ್ದಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಏನು ಪಕ್ಷದ ಕೇಡರಿದೆ, ಲೀಡರ್ಗಳಿರ್ಬೋದು, ಸೆಕೆಂಡ್ ಲೈನ್ ಲೀಡರ್ಗಳು, ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲರ ಜೊತೆನೂ ಕೂತು ಅತಿ ಶೀಘ್ರದಲ್ಲೇ ಕುಮಾರಣ್ಣವರು ಕೂಡ ಹೋಗಿ ಒಂದು ಸಮಾಲೋಚನೆಯಲ್ಲಿ ಭಾಗವಹಿಸ್ತಾರೆ. ಯಾರು ಕೂಡ ಧೃತಿಗೆಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಪಕ್ಷ. ನೀವು ಶಿವರಾಮೇಗೌಡರು ಒಂದು ಆರೋಪ ಮಾಡಿದ್ರು ಸರ್, ಪ್ರಜ್ವಲ್ ಮೇಲೆ ಬಂದಿರೋಂಥ ಆರೋಪ ಅದು ಸೇಮ್ ಅದೇ ತರ ಆರೋಪ ರೇವಣ್ಣನ ಮೇಲೆ ಕೂಡ ಕೇಳಿ 30 ವರ್ಷಗಳಿಂದ ಇಂಗ್ಲೆಂಡ್ ಅಲ್ಲಿ ಆಯ್ತು ಅಣ್ಣ, ಏನೋ ಶಿವರಾಮೇಗೌಡರು ಪಾಪ ಹಿರಿಯರು ಏನೋ ಮಾತಾಡ್ತಾರೆ. ಈಗ SIT ಅಲ್ಟಿಮೇಟ್ಲಿ ರಚನೆ ಆಗಿದೆಯಲ್ಲ, ತನಿಖೆ ಬಂದ್ಮೇಲೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ಅಣ್ಣ. ಒಂದೇ ಲಾಸ್ಟ್ ಕ್ವಶನ್ ಸರ್, ಈಗ ತಾವು ದೊಡ್ಡವ್ರನ್ನ ಭೇಟಿ ಮಾಡಿದ್ರಿ ಸರ್, ಅವರು ಈ ವಿಚಾರವಾಗಿ ತಮ್ಮ ಬಗ್ಗೆ ಏನ್ ಹೇಳ್ತಾರಣ್ಣ ಈ ವಿಚಾರ? ನಾನೇನ್ ಮಾತಾಡ್ಲಿಲ್ಲ. ನಿಮ್ಮ ಹತ್ರ ಮುಚ್ಚುಮರೆ ಏನಿಲ್ಲ. ದಯಮಾಡಿ ಆರೋಗ್ಯದ ಕಡೆ ಗಮನ ಕೊಡಿ, ಹೆಚ್ಚಾಗಿ ಚಿಂತನೆ ಮಾಡಬೇಡಿ. ಇವತ್ತು ಏನಾದರೂ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕಳೆದ 30 ವರ್ಷದಿಂದ ನಿರಂತರವಾಗಿ ದೇವೇಗೌಡರು ಸಾಹೇಬ್ರ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬೆಳೆದಿರ್ತಕ್ಕಂಥ ಪಕ್ಷ. ಅದಕ್ಕೆ ಮೂಲ ಕಾರಣಕರ್ತರು ದೇವೇಗೌಡರು ಸಾಹೇಬ್ರ ಒಂದು ಹೋರಾಟದ ಪ್ರತಿಫಲ, ಕಾರ್ಯಕರ್ತರ ಹೋರಾಟದ ಶ್ರಮ. ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ದೊಡ್ಡವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವರು ಮಾನಸಿಕವಾಗಿ ಚಿಂತನೆ ಮಾಡ್ತಕ್ಕಂಥದ್ದು ಅದನ್ನ ಸಂದರ್ಭದಲ್ಲಿ ಅವರ ಆರೋಗ್ಯದ ಮೇಲೆ ಹೆಚ್ಚಾಗಿ ಪರಿಣಾಮ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ವಯಸ್ಸಿನ ಕಾರಣದಿಂದ ದಯಮಾಡಿ ಧೈರ್ಯವಾಗಿರಿ ಅಂತಕ್ಕಂಥದ್ದನ್ನ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.